ಯಾರ್ಯಾರು ವೃಷಭ ರಾಶಿಯಲ್ಲಿ ಹುಟ್ಟಿರ್ತೀರಿ ನೋಡಿದಾಗ ನೋಡಿ, ಕೃತ್ತಿಕಾ, ರೋಹಿಣಿ, ಮೃಗಶಿರಾರ್ಧಂ ವೃಷಭ ಅಂತ ಹೇಳ್ತೇವೆ. ಕೃತ್ತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು, ಇನ್ನು ಮೃಗಶಿರಾ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಯಾರ್ಯಾರು ಹುಟ್ಟಿರ್ತೀರಿ ವೃಷಭ ರಾಶಿಯಾಗಿರುತ್ತೆ. ಇನ್ನು ಅಕ್ಷರದಲ್ಲಿ ಇಕಾರ, ಉಕಾರ, ಏಕಾರ, ಓ, ವ, ವಿ, ವು, ವೆ ಮತ್ತು ಓ, ಈ ಒಂದು ಅಕ್ಷರದಿಂದ ಮೊದಲಾಕ್ಷರವಾಗಿ ಪ್ರಾರಂಭವಾಗುವಂತಹ ಹೆಸರಿನವರೆಲ್ಲರಿಗೂ ಕೂಡ ನಾಮನಕ್ಷತ್ರವಾಗಿ ವೃಷಭ ರಾಶಿಯನ್ನು ಫಾಲೋ ಮಾಡಬಹುದು. ನಿಮ್ಮ ಹೆಸರಿನ ಮೊದಲಾಕ್ಷರ ಇದಾದ್ದರಿಂದ ಎಲ್ಲ ಮೊದಲಾಕ್ಷರದ ಹೆಸರಿನವರೆಲ್ಲರೂ ಕೂಡ ವೃಷಭ ರಾಶಿಯನ್ನೇ ಫಾಲೋ ಮಾಡಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೋಡಿ ಹೆಚ್ಚಿನ ಭಾಗ ಈ ಒಂದು ಸಂವತ್ಸರದಲ್ಲಿ ತೃತೀಯದ ಗುರುವನ್ನು ಕಾಣ್ತೀರಿ. ಯಾರ್ಯಾರು ವೃಷಭ ರಾಶಿಯಲ್ಲಿ ಹುಟ್ಟಿರ್ತೀರಿ ವೃಷಭ ರಾಶಿಯವರಿಗೆ ಮುಕ್ಕಾಲು ಭಾಗ ತೃತೀಯ ಭಾವದ ಗುರುವಾಗಿರ್ತಾನೆ. ಇನ್ನು ಜೂನ್ 1ರವರೆಗೆ ದ್ವಿತೀಯದ ಗುರುವು ಕೂಡ ಆಗಿರ್ತಾನೆ. ಈ ಒಂದು ಸಂವತ್ಸರದಲ್ಲಿ ಸಂಪೂರ್ಣವಾಗಿ ಈ ರಾಶಿಯವರು ಲಾಭಸ್ಥಾನದ ಶನಿಯ ಒಂದು ಫಲವನ್ನು ಕಾಣಬಹುದಾಗಿರುತ್ತೆ. ಕರ್ಮಸ್ಥಾನದ ರಾಹು ಫಲವನ್ನು ಕೂಡ ಮುಕ್ಕಾಲು ಭಾಗ ಕಾಣ್ತೀರಿ. ಇನ್ನು ಭಾಗ್ಯಸ್ಥಾನದ ರಾಹು ಫಲವನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ನೀವು ಕಾಣ್ತೀರಿ. ಹಾಗಿದ್ದರೆ ಸಮಷ್ಟಿಯಾಗಿ ಫಲ ಏನು ವೃಷಭ ರಾಶಿಯವರಿಗೆ ನೋಡಿ, ಸ್ವಲ್ಪ ಮಟ್ಟಿಗೆ ವಿವಾಹಾಪೇಕ್ಷೆಗಳಿಗೆ ವಿವಾಹದ ವಿಷಯದಲ್ಲಿ ವಿಘ್ನಗಳನ್ನು ಅಡೆತಡೆಗಳನ್ನೇ ಕಾಣುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಈ ರಾಶಿಯವರಿಗೆ ಶನಿ ಪರಮಾತ್ಮನ ಒಂದು ದೃಷ್ಟಿ ಸಂಪೂರ್ಣವಾಗಿ ಒಂದು ಸಂವತ್ಸರದಲ್ಲಿ ನಿಮ್ಮ ಜನ್ಮರಾಶಿಯನ್ನೇ ಶನಿ ಪರಮಾತ್ಮ ನೋಡ್ತಾ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ವಿವಾಹಾದಿ ವಿಷಯದಲ್ಲಿ ಏನಾದರೂ ವಿಘ್ನಗಳನ್ನು ಅಡೆತಡೆಗಳನ್ನು ಉಂಟು ಮಾಡ್ತಾನೆ. ಇನ್ನು ತೃತೀಯ ಭಾವದ ಗುರುವು ಕೂಡ ಆಗಿರೋದ್ರಿಂದ ಗುರುಬಲ ಬೇರೆ ಇರೋದಿಲ್ಲ. ಈ ಒಂದು ದೃಷ್ಟಿಯಿಂದ ವಿವಾಹಾಪೇಕ್ಷೆಗಳಿಗೆ ಸ್ವಲ್ಪ ಮಟ್ಟಿಗೆ ಅಮಂಗಳದ ಒಂದು ಫಲವನ್ನೇ ಚಿಂತಿಸಬಹುದಾದಂತಹ ವರ್ಷವಾಗಿರುತ್ತೆ. ಇನ್ನು ಸಹೋದರಾದಿ ಭಾವಗಳಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಅಣ್ಣ ತಮ್ಮಂದಿರಲ್ಲಿ ವೈರತ್ವಗಳು ಮೂಡಬಹುದು, ಅಥವಾ ಡಿಸ್ಪ್ಯೂಟ್ಗಳು ಮೂಡಬಹುದು, ಅಥವಾ ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯ ಕೆಟ್ಟು ಹೋಗುವಂತಹ ಒಂದು ಸಾಧ್ಯತೆಗಳನ್ನು ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಹಾಗಾಗಿ ಈ ಒಂದು ವಿಶ್ವಾಸವನ್ನು ಆದಷ್ಟು ಇಟ್ಟುಕೊಳ್ಳುವತ್ತ ಪ್ರಯತ್ನವನ್ನು ಹೆಚ್ಚಾಗಿ ಪಡುವಂಥದ್ದು ಉತ್ತಮ. ಯಾಕೆಂದರೆ ಮೊದಲೇ ಗ್ರಹಚಾರ ಕೆಟ್ಟಾಗಿ ಏನಾಗುತ್ತೆ ಅಂದರೆ ಆ ವಿಷಯ ನಮಗೆ ಮುಂಚಿತವಾಗಿ ತಿಳಿದಿದೆ ಅಂತಂದರೆ ಇದು ನಮ್ಮದು ದೋಷ ಅಲ್ಲ, ಇದು ಆ ಒಂದು ಗ್ರಹಗತಿಗಳ ಒಂದು ಪ್ರಭಾವ ಹೇಳ್ತಕ್ಕಂಥ ಒಂದು ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಆ ಒಂದು ವಿಷಯವನ್ನು ಕಿವಿಮಾತಾಗಿ ಆದರೂ ಕೂಡ ಅಂದುಕೊಳ್ಳಿ. ಈ ಒಂದು ವಿಷಯದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಈ ಎಲ್ಲ ಬಾಂಧವ್ಯದ ಒಂದು ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಹುಳಿ ಹಿಂಡತಕ್ಕಂಥ ಒಂದು ಸಾಧ್ಯತೆಗಳನ್ನು ಈ ಒಂದು ಸಂವತ್ಸರದಲ್ಲಿ ಹೆಚ್ಚಾಗಿ ಚಿಂತನೆಯನ್ನು ಪಡಬಹುದಾಗಿರುತ್ತೆ. ಇನ್ನು ಏಕಾದಶಾದಿ ಭಾವದಲ್ಲೇ ಶನಿ ಪರಮಾತ್ಮನಿರ್ತಕ್ಕಂಥದ್ರಿಂದ ನೋಡಿ, ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ವರಂ ಅಂತ ಹೇಳ್ತೇವೆ. ಆಯುಸ್ಸು, ಆರೋಗ್ಯ, ಸ್ಥಿರ ವೃತ್ತಿಯ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಶನಿ ಪರಮಾತ್ಮನಿಂದ. ಹಾಗಿದ್ದರೆ ವೃಷಭ ರಾಶಿಗೆ ಇದೇ ಶನಿ ಪರಮಾತ್ಮನು ಕರ್ಮಾಧಿಪತಿಯಾಗಿ ಅವನು ಕರ್ಮ ಲಾಭಸ್ಥಾನದಲ್ಲಿ ಸಂಪೂರ್ಣವಾಗಿ ಒಂದು ಸಂವತ್ಸರ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ಏನೋ ಒಂದು ಹೊಸ ಪ್ರಾಜೆಕ್ಟನ್ನು ಹಮ್ಮಿಕೊಳ್ತೀರಿ, ಅಥವಾ ಹೊಸದಾಗಿರತಕ್ಕಂಥ ಒಂದು ಕಂಪನಿಯನ್ನು ಆರಂಭ ಮಾಡ್ತೀರಿ, ಅಥವಾ ಹೊಸ ಉದ್ಯೋಗವನ್ನು ಆರಂಭ ಮಾಡ್ತೀರಿ, ಅಥವಾ ಉದ್ಯೋಗದಲ್ಲೇ ಹೆಚ್ಚಾಗಿ ರಿಸ್ಕ್ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದರೆ ಖಂಡಿತವಾಗಿಯೂ ಒಂದು ಸಂವತ್ಸರದಲ್ಲಿ ಮಾಡಿ ಗುರುಬಲಕ್ಕೋಸ್ಕರವಾಗಿ ಕೆಲವು ಪರಿಹಾರಗಳನ್ನು ಹೇಳ್ತೇನೆ, ಅದನ್ನು ಮಾಡಿಕೊಳ್ಳಿ. ಬಿಟ್ಟರೆ ವಿಶೇಷವಾಗಿ ಶನಿ ಪರಮಾತ್ಮನ ಅನುಗ್ರಹ ತಮ್ಮ ಪಾಲಿಗಿರತಕ್ಕಂಥದ್ರಿಂದ ಖಂಡಿತವಾಗಿಯೂ ಉದ್ಯೋಗದ ವಿಷಯದಲ್ಲಿ ಹೆಚ್ಚಾಗಿ ನೀವು ರಿಸ್ಕನ್ನು ತೆಗೆದುಕೊಂಡು ಮುಂದುವರಿಯಬಹುದಾಗಿರುತ್ತೆ. ಹಾಗಾಗಿ ಆ ಶನಿ ಪರಮಾತ್ಮನ ಅನುಗ್ರಹ ಸಂಪೂರ್ಣವಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಉದ್ಯೋಗದ ಒಂದು ವಿಷಯದಲ್ಲಿ ಇರತಕ್ಕಂಥದ್ರಿಂದ ಎಷ್ಟು ಲೈಫಲ್ಲಿ ನೀವು ಅಚೀವ್ಮೆಂಟ್ ಮಾಡಬಹುದು, ಸಾಧನೆ ಮಾಡಬಹುದು, ಎಷ್ಟು ರಿಸ್ಕ್ ತೆಗೆದುಕೊಂಡು ಈ ಒಂದು ಸಂವತ್ಸರದಲ್ಲಿ ನೀವು ಉದ್ಯೋಗದ ವಿಷಯದಲ್ಲಿ ಮುಂದುವರಿಯಬಹುದು, ಅಷ್ಟೂ ರಿಸ್ಕನ್ನು ತೆಗೆದುಕೊಳ್ಳಿ, ಸಕ್ಸಸ್ಸನ್ನು ಖಂಡಿತವಾಗಿಯೂ ಕಾಣ್ತೀರಿ. ವ್ಯಾಪಾರಾಭಿವೃದ್ಧಿಯಾಗುತ್ತೆ. ಜನಾಕರ್ಷಣೆಯ ಒಂದು ಯೋಗ ಈ ಒಂದು ಸಂವತ್ಸರದಲ್ಲಿ ತಮ್ಮ ಪಾಲಿಗೆ ಖಂಡಿತವಾಗಿಯೂ ಇದೆ. ಇನ್ನು ಈ ಸಂವತ್ಸರದಲ್ಲಿ ಸಂಪೂರ್ಣವಾಗಿ ವೃಷಭ ರಾಶಿಗೆ ಕರ್ಮಭಾವದ ರಾಹುವಿರೋದರಿಂದ ಸ್ವಲ್ಪ ಮಟ್ಟಿಗೆ ಯಾರು ಹೇಳಿಕೆ ಮಾತಿನಿಂದ ಹಾಳಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಯಾರಿಗೆ ಎಷ್ಟು ಆದ್ಯತೆಯನ್ನು ಕೊಡಬೇಕು ಅಷ್ಟೇ ಆದ್ಯತೆಯನ್ನು ಕೊಟ್ಟು ಮುಂದುವರೆದ್ರಿ ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ಖಂಡಿತವಾಗಿಯೂ ಕಾಣ್ತೀರಿ. ಎಷ್ಟೋ ಸಂದರ್ಭದಲ್ಲಿ ಯಾರ ಮಾತಿಗೆ ಎಷ್ಟು ಬೆಲೆ ಕೊಡಬೇಕೋ ಅದೇ ನಮಗೆ ಅರ್ಥವಾಗೋದಿಲ್ಲ. ಯಾರ್ಯಾರದ್ದೋ ಮಾತಿಗೆ ಬೆಲೆ ಕೊಟ್ಕೊಂಡು ಹೋಗ್ತೀರಿ. ನಿಮ್ಮ ವ್ಯವಹಾರವನ್ನು, ನಿಮ್ಮ ಉದ್ಯೋಗವನ್ನು
ಉದ್ಯೋಗ ಕ್ಷೇತ್ರದಲ್ಲಿ ಹಾಳು ಮಾಡ್ಕೊಳ್ತೀರಿ. ನೇಮು ಫೇಮು ಎಲ್ಲವೂ ಕೂಡ ಹಾಳಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಒಳ್ಳೆಯದು ಹೇಳ್ತಕ್ಕಂಥ ಒಂದು ಸಲಹೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಗಳು ಉಂಟಾಗಬಹುದು. ಇನ್ನು ದಾಂಪತ್ಯ ಕಲಹವು ಕೂಡ ಈ ಒಂದು ಸಂವತ್ಸರದಲ್ಲಿ ನಿಮ್ಮ ಪಾಲಿಗೆ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸಾಮರಸ್ಯತೆಯನ್ನು ಕಾಪಿಟ್ಟುಕೊಳ್ತಕ್ಕಂಥದ್ದು ಒಳ್ಳೆಯದು. ಗಂಡ ಹೆಂಡತಿಯರ ಪ್ರೀತಿ, ವಿಶ್ವಾಸ, ಗೌರವದ ಬಗೆಗೆ ಲಕ್ಷ್ಯ ಇರಲಿ. ಒಬ್ಬರನ್ನೊಬ್ಬರು ವಿಶೇಷವಾಗಿ ನಂಬುವಂಥದ್ದು ಒಳ್ಳೆಯದು. ಎಷ್ಟೋ ಸಂದರ್ಭದಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನುಮಾನ ಇತ್ಯಾದಿಗಳು ಬರಬಹುದು. ಹಾಗಾಗಿ ಈ ಒಂದು ಸಂವತ್ಸರದಲ್ಲಿ ಈ ರೀತಿಯಾದಂಥ ಒಂದು ಫಲ ನಿಮ್ಮ ಪಾಲಿಗಿರ್ತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಕಾಯ ವಾಚ ಮನಸ ಒಬ್ಬರನ್ನು ಒಬ್ಬರು ಪ್ರೀತಿಸಿ ಒಪ್ಪಿ ನಡೆಯತಕ್ಕಂಥದ್ದು ಒಳ್ಳೆಯದು ಹೇಳ್ತಕ್ಕಂಥ ಒಂದು ಸಲಹೆ. ಅಥವಾ ಎಷ್ಟೋ ಸಂದರ್ಭದಲ್ಲಿ ಆಗತಾನೆ ಮದುವೆ ಆಗಿರುತ್ತೆ, ಮದುವೆ ಆಗುವ 1 ವರ್ಷವೋ 6 ತಿಂಗಳೋ ಆಗಿರುತ್ತೆ, ಇನ್ನೂ ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇರೋದಿಲ್ಲ. ಈ ಒಂದು ಸಂವತ್ಸರದ ಫಲದ ಪ್ರಕಾರವಾಗಿ ಈ ರೀತಿಯಾದಂಥ ಒಂದು ಫಲವೇ ಇರೋದರಿಂದ ಆ ಒಂದು ಫಲ ನಿಮ್ಮ ಜೀವನದಲ್ಲಿ ಸತ್ಯವಾದೀತು. ನಿಮ್ಮ ವೈಮನಸ್ಯಗಳು ಇನ್ನೂ ಕೂಡ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಮುಂಚಿತವಾಗಿಯೇ ಮನಗಂಡು ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ ಹೇಳುವಂತಹ ಒಂದು ಸಲಹೆಯನ್ನು ನೀಡ್ತಾ, ಇನ್ನು ವಿದೇಶ ಪ್ರಯಾಣ ಹೋಗಬೇಕು ಅಥವಾ ವಿದೇಶದಲ್ಲಿ ಓದಲಿಕ್ಕೆ ಹೋಗಬೇಕು, ಈ ಎಲ್ಲ ರೀತಿಯಾದಂಥ ಒಂದು ಚಿಂತನೆ ಇರತಕ್ಕಂಥವರು ಸ್ವಲ್ಪ ಮಟ್ಟಿಗೆ ದೇವತಾ ಉಪಾಸನೆ, ಗಣಪತಿಯ ಆರಾಧನೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು ಅಂತ ಹೇಳ್ತಾ, ವಿಶೇಷವಾಗಿ ಒಂದು ಸಂವತ್ಸರದಲ್ಲಿ ನೀವು ಆದ್ಯ ಕರ್ತವ್ಯವಾಗಿ ಮಾಡ್ತಕ್ಕಂಥದ್ದು ದೇವಿಯ ಉಪಾಸನೆ, ದೇವಿಯ ಆರಾಧನೆ. ಓಂ ದುಂ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೆಚ್ಚಾಗಿ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ವಿಪುಲತರವಾದಂತಹ ಒಂದು ಶುಭ ಫಲವನ್ನು ಈ ಒಂದು ಸಂವತ್ಸರದಲ್ಲಿ, ಪರಾಭವನಾಮ ಸಂವತ್ಸರದಲ್ಲಿ ತಾವು ಕಾಣಬಹುದಾಗಿರುತ್ತೆ ಅಂತ ಹೇಳ್ತಾ, ಇನ್ನು ವಿಶೇಷವಾಗಿ ಯಾವ ನಂಬರ್ನ ಫಾಲೋ ಮಾಡಿದರೂ ಒಳ್ಳೆಯದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನೋಡಿ, ಹೆಚ್ಚಾಗಿ ಈ ಒಂದು ಸಂವತ್ಸರದಲ್ಲಿ ಶುಭ ಸಂಖ್ಯೆಯಾಗಿ 5, 6 ಮತ್ತು 8ನೇ ನಂಬರ್ನ ಹೆಚ್ಚಾಗಿ ಫಾಲೋ ಮಾಡುವಂಥದ್ದು ಈ ಒಂದು ಸಂವತ್ಸರದಲ್ಲಿ ಒಳ್ಳೆಯದಾಗಿರುತ್ತೆ. ಇನ್ನು 6, 9, 15, 18, 24 ಮತ್ತು 27ನೇ ತಾರೀಕಿನಂದು ಯಾವುದೇ ಶುಭ ಕಾರ್ಯವನ್ನು ಕೂಡ ಕೈಗೆತ್ತಿಕೊಳ್ಳಿ, ಅದು ನಿಮಗೆ ಸಕ್ಸಸ್ಸನ್ನು ಖಂಡಿತವಾಗಿಯೂ ಕೊಡುತ್ತೆ. ಹೆಚ್ಚಾಗಿ ಬಿಳಿ, ಹಸಿರು ಮತ್ತು ಕಪ್ಪು ಬಣ್ಣವನ್ನು ಈ ಒಂದು ಸಂವತ್ಸರದಲ್ಲಿ ಫಾಲೋ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ, ಬುಧವಾರ, ಶುಕ್ರವಾರ ಮತ್ತು ಶನಿವಾರದ ದಿನದಂದು ನಿಮಗೆ ತಾರಾಬಲ ಮತ್ತು ಚಂದ್ರಬಲವು ಇದ್ದಲ್ಲಿ ಶುಭ ಕಾರ್ಯವನ್ನು ಮಾಡಿ, ಅಥವಾ ಈ ಒಂದು ವಾರದಲ್ಲಿ ನೀವು ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ಖಂಡಿತವಾಗಿ ನಿಮ್ಮ ಪಾಲಿಗೆ ಸಕ್ಸಸ್ ಹೇಳ್ತಕ್ಕಂಥದ್ದು ಸಿಗುತ್ತೆ. ವಜ್ರ ಅಥವಾ ನೀಲ ಈ ರೀತಿಯಾದಂತಹ ಒಂದು ರತ್ನಗಳು ನಿಮ್ಮಲ್ಲಿದ್ದರೆ, ಅಥವಾ ಇಂತಹ ರತ್ನದ ಉಂಗುರ ತಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಒಂದು ಸಂವತ್ಸರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ವಿಶೇಷವಾದಂಥ ಒಂದು ಶುಭ ಫಲವನ್ನು ತಾವುಗಳು ನಿರೀಕ್ಷಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಒಂದು ಸಂವತ್ಸರದಲ್ಲಿ ದುರ್ಗಾ ಉಪಾಸನೆ, ದುರ್ಗಾ ಆರಾಧನೆಯನ್ನು ಹೆಚ್ಚಾಗಿ ಮಾಡಿ, ವಿಶೇಷವಾಗಿ ಯಾವುದಾದ್ರೂ ಒಂದು ಪುರಾಣ ಪ್ರಸಿದ್ಧ, ಇತಿಹಾಸ ಪ್ರಸಿದ್ಧವಾದಂತಹ ದೇವಿಯ ಸನ್ನಿಧಾನವನ್ನು ಭೇಟಿ ಮಾಡಿ ದೇವಿಯ ದರ್ಶನವನ್ನು ಪಡೆದುಕೊಳ್ಳಿ. ಹೆಚ್ಚಾಗಿ ಈ ಒಂದು ಕರ್ನಾಟಕದವರಿಗೆ ಹೇಳ್ತಕ್ಕಂಥದ್ದು ಕಟೀಲು ಇರಬಹುದು, ಅಥವಾ ಅನ್ನಪೂರ್ಣೇಶ್ವರಿ ಸನ್ನಿಧಾನವಂತಹ ಹೊರನಾಡು ಇರಬಹುದು. ಈ ರೀತಿಯಾದಂತಹ ವಿಶೇಷವಾದಂತಹ ದೇವಿಯ, ಅಥವಾ ಸಿಗಂದೂರು ಚೌಡೇಶ್ವರಿಯ ಸನ್ನಿಧಾನ ಇರಬಹುದು. ಈ ರೀತಿಯಾದಂತಹ ದೇವಿಯ ಇತಿಹಾಸವುಳ್ಳಂತಹ ದೇವಿಯ ಪುರಾಣ ಪ್ರಸಿದ್ಧವಾದಂತಹ ಸನ್ನಿಧಾನವನ್ನು ಭೇಟಿ ಮಾಡಿ ದರ್ಶನವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಇದರಿಂದ ಖಂಡಿತವಾಗಿಯೂ ಒಂದು ವೃಷಭ ರಾಶಿಯವರಿಗೆ ಶುಭವಾಗುತ್ತೆ.